ಸ್ವಾಗತ. ಬೆಡದಹಳ್ಳಿ ಪಂಚಭೂತೇಶ್ವರ ಮಠದಲ್ಲಿ ದಂಪತಿಗಳಿಂದ ಸಾಮೂಹಿಕ ಪಾದಪೂಜಾ ಕಾರ್ಯಕ್ರಮ. ಭಕ್ತಿಯ ಪರಾಕಾಷ್ಠೆ ಮೆರೆದ ಮುತ್ತೈದೆಯರು. ಭೀಮನ ಅಮಾವಾಸ್ಯೆಯ ಅಂಗವಾಗಿ ಕೆಆರ್ಪೇಟೆ ತಾಲೂಕಿನ ಬೆಡದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಕ್ಷೇತ್ರದಲ್ಲಿ ಮುತ್ತೈದೆಯರಿಂದ ತಮ್ಮ ಪತಿಗಳಿಗೆ ಸಾಮೂಹಿಕ ಪಾದಪೂಜೆ ಕಾರ್ಯಕ್ರಮ ನಡೆಯಿತು. ಭೀಮನಂತೆ ತಮ್ಮ ಪತಿಗಳಿಗೆ ಶಕ್ತಿ ಬರಲಿ, ನೂರ್ಕಾಲ ಆರೋಗ್ಯವಂತರಾಗಿರಲಿ ಎಂದು ತಾಯಿ ಪಾರ್ವತಿ ಮಾತೆಯನ್ನು ಪೂಜಿಸಿ ಪ್ರಾರ್ಥಿಸಲಾಗಿದೆ ಎಂದು ತಿಳಿಸಿದ ಪೀಠಾಧ್ಯಕ್ಷ ಶ್ರೀ ರುದ್ರಮುನಿ ಸ್ವಾಮೀಜಿ, ಪತಿಪತ್ನಿಯರಲ್ಲಿ ಪಾರ್ವತಿ ಪರಮೇಶ್ವರರಂತೆ ಹೊಂದಾಣಿಕೆ ಹಾಗೂ ಪ್ರೀತಿ ಬರಲಿ, ದಂಪತಿಗಳು ನೂರ್ಕಾಲ ಆರೋಗ್ಯವಂತರಾಗಿರಲಿ ಎಂದು ತಾಯಿ ಜಗನ್ಮಾತೆ ಪಾರ್ವತಿ ದೇವಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗಿದೆ. ನೂರಾರು ಪತಿಪತ್ನಿಯರು ಸಾಮೂಹಿಕವಾಗಿ ಪಾದಪೂಜೆ ಮಾಡಿ ತಮ್ಮ ಪತಿಗಳಿಗೆ ದೀರ್ಘ ಆಯುಷ್ಯವನ್ನು ಕೋರಿ ಪ್ರಾರ್ಥಿಸಿದ್ದಾರೆ ಎಂದು ಸ್ವಾಮೀಜಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಬಿಜೆಪಿ ಉಪಾಧ್ಯಕ್ಷ ಭಾರತೀಪುರ ಪುಟ್ಟಣ್ಣ ದಂಪತಿಗಳು, ಪುರಸಭೆ ಮಾಜಿ ಸದಸ್ಯ ಕೆಎನ್ ಕಿರಣ್ ದಂಪತಿಗಳು, ಪತ್ರಕರ್ತ ಕಾಡು ಮೆಣಸ್ ಚಂದ್ರು ದಂಪತಿಗಳು ಸೇರಿದಂತೆ ನೂರಾರು ದಂಪತಿಗಳು ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಮಂಡ್ಯ. ಈ ದಿವಸ ಭೀಮನ ಅಮಾವಾಸ್ಯೆ ಅಂದರೆ ಸತಿಯವರು ಪತಿಗೆ ಪೂಜೆ ಮಾಡುವಂಥ ಹಾಗೂ ಪತಿಯಿಂದ ಸತಿಯವರ ಆಶೀರ್ವಾದ ಪಡೆದು
ಇರಬೇಕಂತ ಒಂದು ನಿಯಮ ಇದು. ಹೀಗೆ ಈ ದಿವಸ ಮೊದಲನೇ ವರ್ಷ ಪ್ರಾರಂಭ ಮಾಡಿದ್ದಾರೆ ನಮ್ಮ ಗುರುಗಳು. ಹೀಗೆ ಮುಂದಿನ ವರ್ಷವೂ ಇದೇ ಎಲ್ಲ ಇನ್ನೂ ಹೆಚ್ಚು ಜನಗಳು ಸೇರಿ ಈ ನಮ್ಮ ಒಂದು ಪೂಜೆಗೆ ಸಹಕರಿಸಿ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಭಕ್ತಾದಿಗಳು ತಮ್ಮಲ್ಲಿ ಆದಷ್ಟು ಧನ ಸಹ ಏನಾದರೂ ಇದ್ರೂ ಕೊಟ್ಟು ಒಂದು ಹೆಸರು ತರಬೇಕಾಗಿ ಈ ನಮ್ಮ ದೇವಸ್ಥಾನವ ಇನ್ನೂ ಮುಂದಕ್ಕೆ ಹೆಚ್ಚು ಹೆಸರು ಪ್ರಸಿದ್ಧಿಯಾಗಲೆಂದು ತಮ್ಮೆಲ್ಲರಂತ ಬೇಡಿಕೊಳ್ಳುತ್ತಾ ನನ್ನ ವಂದನೆಗಳು. ಪೂಜ್ಯಾಯ ಹರಿಯರಾಯ ಸತ್ಯಧರ್ಮ ನ್ಯಾಯ ನೀತಿ ನಿತ್ಯ ಪರಿಪಾಲಯ ಪಾದ ಜಗನ್ಮಾತ ಬ್ರಹ್ಮಜ್ಞಾನ ವರಪರಿಪೂರ್ಣ ನಮಃ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇಷ್ಟೆಲ್ಲ ಕೊಟ್ಟಂಥ ಹರಿಯರ ಪರಮಾತ್ಮರನ್ನು ನೆನೆಯುತ್ತಾ ಮಾರ್ಗ ಕೊಟ್ಟಂಥ ಸದ್ಗುರುವಿನ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನು ಅರ್ಪಣೆ ಮಾಡಿ ಕ್ಷೇತ್ರ ಅಧಿದೇವತೆಯಾದಂಥ ಪಂಚಭೂತೇಶ್ವರ ಸ್ವಾಮಿಯನ್ನು ನಮಿಸುತ್ತಾ ಈ ದಿನ ನಮ್ಮ ಸನಾತನ ಧರ್ಮದ ಸನಾತನ ಮಣ್ಣಿನಲ್ಲಿ ಈ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಇವತ್ತು ಎಲ್ಲ ಜೊತೆಯಾಗಿ ಬಂದು ಇವತ್ತು ಏನು ಪತಿ ಸಂಜೀವಿನಿ ಅನ್ನೋ ಇವತ್ತು ಪೂಜೆಯನ್ನು ಅಥವಾ ಇವತ್ತು ಈ ದಿನ ಇರ್ತಕ್ಕಂಥ ಎಲ್ಲ ಕಳತ್ರಗಳನ್ನು ಸಂಕಷ್ಟಗಳನ್ನು ದರಿದ್ರಗಳನ್ನು ಕಳೀಲಿ, ನಮ್ಮಲ್ಲಿರ್ತಕ್ಕಂಥ ಯಾವುದೇ ದೋಷ ಇದ್ದರೂ ಇವತ್ತು ಪಾದಪೂಜೆ ಮಾಡಿ ಈ ಒಂದು ಕ್ಷೇತ್ರದಲ್ಲಿ ಗುರುವಿನ ಮುಖಾಂತರ, ಯಾಕೆಂದರೆ ಪಾರ್ವತಿ ಪರಮೇಶ್ವರರ ಜ್ಯೋತಿರ್ ಅಮಾವಾಸ್ಯೆ ಅಥವಾ ಜ್ಯೋತಿರ್ ಪೂಜೆ ಅಥವಾ ಭೀಮನ ಅಮಾವಾಸ್ಯೆ ಅನ್ನೋ ಒಂದು ಸಂಕಲ್ಪವನ್ನು ಇವತ್ತು ದಿನ ಈ ಒಂದು ಮಠದಲ್ಲಿ ಅಥವಾ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ದಿನ ಎಲ್ಲ ಸಕಲ ಸುತ್ತಮುತ್ತ ಕೇರ್ಪೇಟೆ ಬೆಂಗಳೂರಿನಿಂದ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಭಕ್ತರು ಇವತ್ತು ಆಗಮಿಸಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಡೀತಕ್ಕಂಥ ಪೂಜಾ ಕೈಂಕಾರ್ಯಗಳಲ್ಲಿ ಎಲ್ಲರೂ ಸೇರಿ ಒಗ್ಗೂಡಿ ಇವತ್ತು ನಡೀತಕ್ಕಂಥ ಪೂಜೆ ಮತ್ತು ಅನ್ನದಾಸೋಹ ಮತ್ತು ಅಭಿಷೇಕ ಎಲ್ಲದಕ್ಕೂ ಕೈ ಜೋಡಿಸಿ ಮಠದಲ್ಲಿ ಆಗುವಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ನಿಮ್ಮ ಸಹಕಾರ ಮತ್ತು ಇದೇ ರೀತಿ ಇರಲಿ, ಭಗವಂತನ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಹೇಳ್ತೀವಿ. ಈ ದಿನದ ಪೂಜಾ ಕೈಂಕಾರ್ಯಗಳನ್ನು ವಹಿಸಿದ ಎಲ್ಲ 150 ಜೋಡಿಗಳಿದ್ದು ಆ ಒಂದು ಪುಣ್ಯ ಅವ್ರಿಗೆ ಸಿಗಲಿ ಅಂತ ಭಗವಂತನಲ್ಲಿ ಬೇಡ್ತಾ ನನ್ನ ಮಾತುಗಳು